ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಮುನಿರತ್ನ ಅವರ ವಿರುದ್ಧವಾಗಿ ಏನಂತ ಒತ್ತಾಯ ಮಾಡಿದ್ರೆ ಮನವಿಲಿ ಏನು ಕೊಟ್ಟಿದ್ದೀರಾ? ಈಗ ಡಾಕ್ಟರ್ ಸುಧಾಕರ್ ಇದ್ರು, ಇಲ್ಲಿರೋ ಎಲ್ಲ ಹೆಸರು ಗೊತ್ತಿದೆ ಅಂತ ಅನ್ಕೋತೀನಿ. ಅವ್ರ ಜೊತೆಗೆ ಜಯಚಂದ್ರ ಅವರು ಇದ್ರು, ಸುಧಾಕರ್ ಇದ್ರು, ನಂಜೇಗೌಡರು ಬರ್ತಾ ಇದ್ದಾರೆ. ಸುಧಾಕರ್ ಅಹಮದಾಬಾದ್ಗೆ ಹೋಗ್ಬೇಕಾಗಿರೋದ್ರಿಂದ ತುರ್ತಾಗಿ ಫ್ಲೈಟ್ ಇದೆ ಅಂತೇಳಿ ಹೊರಟಿದ್ದಾರೆ. ಜಯಚಂದ್ರ ಅವರು ಒಂದು ಸ್ವಲ್ಪ ಕಾಲದು ಟ್ವಿಸ್ಟ್ ಆಗಿ ಸ್ವಲ್ಪ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು, ಹಾಗಾಗಿ ಹೊರಟಿದ್ದಾರೆ. ಸೊ ನಾವೆಲ್ಲರೂ ಬಂದ ಉದ್ದೇಶ ಮುನಿರತ್ನ ಅವರು ಇವತ್ತೇನಲ್ಲ, ಅವ್ರ ಇತಿಹಾಸನೇ ಹೆಂಗಿದೆ. ಅವ್ರದ್ದೇನು ಇವತ್ತು ಮೊದಲನೇದಲ್ಲ, ಇವತ್ತು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ಬಟ್ ಹಿಂದೆ ಸಿಕ್ಕಾಕೊಂಡಿರಲಿಲ್ಲ ಈ ಥರದ ಸನ್ನಿವೇಶಗಳಲ್ಲಿ. ಅವರು ಎಲ್ಲರನ್ನೂ ಲಘುವಾಗಿ ಮಾತನಾಡ್ತಕ್ಕಂಥದ್ದು, ಸಿಂಗ್ಯುಲರ್ ಆಗಿ ಉಪಯೋಗಿಸ್ತಕ್ಕಂಥದ್ದು, ಅಧಿಕಾರಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರನ್ನೂ. ಅದರಲ್ಲಿ ವಿಶೇಷವಾಗಿ ಮೊನ್ನೆ ದಲಿತರ ಬಗ್ಗೆ ಅವ್ರು ಮಾತನಾಡಿರ್ತಕ್ಕಂಥದ್ದು, ಒಕ್ಕಲಿಗರ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಾಗ ಬಹುಶಃ ಇಡೀ ಸಮುದಾಯ, ಯಾವುದೇ ಒಂದು ನಮ್ಮದು ಒಕ್ಕಲಿಗರ ಸಮುದಾಯ ಒಂದೇ ಅಲ್ಲ, ಇಡೀ ಸಮಾಜ ಅವರನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಇದೆ. ನಮ್ಮ ಸರ್ಕಾರ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು. ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮುಂದುವರೆದು ಕಾನೂನಿನ ವ್ಯಾಪ್ತಿನಲ್ಲಿ ಏನು ಕ್ರಮ ಜರುಗಿಸಬೇಕು ಅದು ಜರುಗಿಸ್ತಾರೆ. ಆದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅವ್ರ ಮೇಲೆ ಈ ಥರದ ಒಬ್ಬ ಸಾಮಾನ್ಯ ಜನ ಮಾಡಿದ್ರೆ ನಾವು ಕ್ರಮ ತಗೋತೀವಿ. ಒಬ್ಬ ಜನಪ್ರತಿನಿಧಿ ಮಾಡಿದಾಗ ನಾವು ಇನ್ನೂ ಹೆಚ್ಚಿನ ಕ್ರಮವನ್ನು ತಗೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೆಲ್ಲರೂ ಸಹ ಒತ್ತಾಯ ಮಾಡಿದ್ದೀವಿ. ಸೊ ಅವನು ಇಲ್ಲ ಸಲ್ಲದನ್ನು ಟ್ವೀಟ್ ಮಾಡಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಭಾಳ. ಯಾಕೆಂದರೆ ರೆಕಾರ್ಡೆಲ್ಲ ಸುಟ್ಟಾಕಿದ್ದು ಗೊತ್ತಲ್ವ ನಿಮಗೆ, ಯಾವುದು BBMPದು ಕಾರ್ಪೊರೇಷನಲ್ಲಿ ಆ ಥರದ್ದೆಲ್ಲ ಭಾಳ ಎಕ್ಸ್ಪೋರ್ಟ್ ಇದ್ದಾರೆ. ಅದರಿಂದ ಈ ಥರದ ಕಾನೂನು ವ್ಯಾಪ್ತಿಯಿಂದ ನುಳ್ಚ್ಕೊಳ್ತಕ್ಕಂಥ ಪ್ರಯತ್ನವೂ ಅವ್ರು ಮಾಡ್ತಾರೆ. ಅದಕ್ಕೆ ಆ ರೀತಿ ನುಳ್ಚ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಅವಕಾಶವನ್ನು ಕೊಡಬಾರ್ದು. ಸೊ ನ್ಯಾಯಾಂಗದಲ್ಲಿ ನಮ್ಮದು ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಬೇಕು. ಸೊ ನಮ್ಮ ವಕೀಲರು ಏನು ಇರ್ತಾರೆ, ಸೊ ದಾಖಲೆ ಸಮೇತ ಅವನಿಗೆ ಫೀಡ್ಬ್ಯಾಕ್ ಕೊಟ್ಟಾಗ ಮಾತ್ರ ಜುಡಿಷಿಯಲಿ ಅವನಿಗೆ ಶಿಕ್ಷೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಸರ್ಕಾರ ಮಾಡಬೇಕು ಅನ್ನೋದು. ಸೊ ಅದನ್ನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಬೇರೆ ಏಜೆನ್ಸಿಯಿಂದ ತನಿಖೆ ಮಾಡಿಸ್ಲಿಕ್ಕೂ ಸಹ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಲೋಕಾಯುಕ್ತ ಇರ್ಬೋದು, SIT ಇರ್ಬೋದು, ಇನ್ನು ಯಾವುದು ಮೂಲಕ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅದನ್ನು ಸಹ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲದಕ್ಕೆ ಇವರು ಈ ಮುನಿರತ್ನ ಇದ್ದಾರಲ್ಲ, ಫಸ್ಟ್ ಆಫ್ ಆಲ್ ಅವನು MLA ಆಗಲಿಕ್ಕೆ ಅನಲಾಯ್ತು. ಎಲೆಕ್ಷನಲ್ಲಿ ನಿಲ್ಲಬೇಕಾದ್ರೆ ಮಿನಿಮಮ್ ಒಂದಷ್ಟು ಕೆಲವು ಕ್ವಾಲಿಫಿಕೇಷನ್ ಬೇಕಾಗುತ್ತೆ. ಅಂದರೆ ಮಹಾತ್ಮ ಗಾಂಧಿಯರು ಎಲ್ಲರೂ ನಿಂತ್ಕೋಬೋದು, ಯಾರು ಎಜುಕೇಷನ್ ಕ್ರೈಟೇರಿಯಾ ಇಲ್ಲ ಇನ್ನೊಂದಿಲ್ಲ ಅಂತ ಅಂದಾಕ್ಷಣಕ್ಕೆ ಈ ಥರ ಕ್ವಾಲಿಟೀಸ್ ಇರಬಾರ್ದು. ಅದಕ್ಕೆ ಹೇಳ್ತೀನಿ ರಾಜಪ್ಪ, ಮಗು ಹುಟ್ಟುತ್ತೆ, ಹುಟ್ಟಿದ ತಕ್ಷಣ ಯಾವ ಮಗು ಅಂತ ಗೊತ್ತಾಗಲ್ಲ. ಬೆಳೆಸ್ತಾರೆ ತಂದೆ ತಾಯಿ, ಬೆಳೀತಾ ಬೆಳೀತಾ ಅವ್ನು ಕೆಟ್ಟವನಾದರೆ ತಂದೆ ತಾಯಿ ಹೇಳ್ತಾರೆ, ಅಯೋಗ್ಯ ನನ್ನ ಮಗನೇ ಹೋಗು ಅಂತಾರೆ. ಅಂದರೆ ಒಂದು ನಿಮಿಷ ವಾತಾವರಣನೇ ಅಲ್ಲ, ಕೆಲವೊಮ್ಮೆ ವಾತಾವರಣ ಸರಿ ಇದ್ರೂ ಉಟ್ಕೊಂಡು ಹಂಗೆ ಆಗ್ಬಿಡ್ತದೆ ಗಳಿಗೆನಲ್ಲಿ. ಆ ರೀತಿ ಪಟ್ಟು ಬಂದಾಗ ಟಿಕೆಟ್ ಕೊಟ್ಟಿದ್ದೀವಿ, MLA ಮಾಡಿದ್ದೀವಿ. ಅವನು ಇಷ್ಟು ಈ ಮಟ್ಟದ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಅದಾಗಲ್ಲ. MLA ಆದಮೇಲೆ ಅವ್ರ ಬಣ್ಣ ಬಯಲಾದ್ದು ಇದು. ಹೌದು ಹೌದು, 2-3 ಜನ ಕೌನ್ಸಿಲರು ನಮ್ಮ ಎಂಥದ್ದು ಮಂಜುಳಾ ನಾರಾಯಣ ಸ್ವಾಮಿ, ಆಶಾ ಸುರೇಶ ಮತ್ತು ಇನ್ನೊಂದು ಯಾವುದೋ ಹೆಣ್ಮಕ್ಳು ಮಮತಾ, ಇದು ಅವ್ರ ಮೇಲೆಲ್ಲ ಬಟ್ಟೆ ಮೇಲೆಲ್ಲ ಸೀರೆ ಎಳೆದಿರೋದೆಲ್ಲ ಹಗರಣಗಳು ಗೊತ್ತಿದೆ. ಅದನ್ನೆಲ್ಲವೂ ಸಹ ಒಂದು ದಿವಸ ಕಾಲ ಬರಬೇಕು ಅಂತೀವಲ್ಲ, ಟೈಮ್ ಬರಬೇಕು ಅಂತ ಟೈಮ್ ಬಂದಿದೆ, ಗ್ರಾಚಾರ ಕೆಟ್ಟಿದೆ. ಇವತ್ತು ಅವೆಲ್ಲಕ್ಕೂ ಸೇರಿ ಕ್ರಮ ಆಗುತ್ತೆ. ಅಯ್ಯೋ ಸ್ವಾಮಿ, ಇಂಥ ಸಮಾಜ ಘಾತಕರನ್ನ ಸೊ ತಗೊಂಬಂದು ಕಸ್ಟಡಿಗೆ ಬಿಡ್ತಕ್ಕಂಥದ್ದು, ಜುಡಿಷಿಯಲಿ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಸೂಕ್ತನಾ ಬೇಡವಾ? ಯಾರು CT ರವಿ ಹೇಳಿದ್ರ ಬೇಡ ಅಂತ? ಅಶೋಕ್ ಹೇಳಿದ್ರ? ಪಾಪ ರೀ, ಮರ್ಯಾದೆ ಇದೆಯೇನ್ರಿ ಅಶೋಕ್ಗೂ CT ರವಿಗೂ? ಅವ್ರು ಯಾರೋ HD ಕುಮಾರಸ್ವಾಮಿ ಅವರು ಬೇರೆ ವಿಚಾರ ಬಂದರೂ ಭಾಳ ವೀರಾಶೈವಾಗಿ ಮಾತಾಡ್ತಾರಲ್ರಿ. ಈಗ ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳಿ ಅಂತ. ಇವ್ರದ್ದೇನು ಸ್ಟೇಟ್ಮೆಂಟು? ಒಕ್ಕಲಿಗರ ಹೆಣ್ಮಕ್ಳಿಗೆ ಅದೇನೋ ಹೇಳಿದಾರಲ್ಲ, ನಾವು ಅದನ್ನು ಹೇಳಲ್ಲ ಮಲಗಿಸು ಅಂತ. ಹಂಗಾರೆ ಏನು ಅರ್ಥ ಅದು? ಹಂಗಾರೆ CT ರವಿ, ಅಶೋಕು ಇವರೆಲ್ಲ ಸೇರಿಸಿ ಈ ಕಳ್ಸಕ್ಕೆ ರೆಡಿ ಇದ್ದಾರಾ? ಏನು ಅರ್ಥ ಅದು?
ಬೇರೆಯವರಾದರೆ ಏನು ಬೇಕಾದ್ರೂ ಮಾತಾಡ್ತಾರೆ. ಕುಮಾರಸ್ವಾಮಿನೂ, ಅಶೋಕ್, ಸಿ ಟಿ ರವಿ ಮಾತನಾಡೋದು ನೋಡಿಬಿಟ್ರೆ ವೀರಾವೇಶದಿಂದ ಮಾತಾಡ್ತಾನೆ. ಸ್ವಲ್ಪ ಕಲ್ಚರ್ ಇರಬೇಕು. ಚಿಕ್ಕಮಗಳೂರವ್ರ ಕಲ್ಚರ್ ಇದೆ ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ ಚಿಕ್ಕಮಗಳೂರು ಕಂಡ್ರೆ ಗೌರವ ವ್ಯಕ್ತಪಡಿಸ್ತೀವಿ. ಇವನೇನು ನಿಜವಾದ ಚಿಕ್ಕಮಗಳೂರ, ಎಲ್ಲಿಂದ ಬಂದವನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಕುಮಾರಸ್ವಾಮಿಯವರು, ಅಶೋಕ್ ಅವರು, ಇವರು 3 ಜನ ಅವ್ನು ಡಿಪೆಂಡ್ ಮಾಡ್ಕೋತಾರೆ ಅಂದರೆ ಇವತ್ತು ದಲಿತರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಒಕ್ಕಲಿಗರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತದ್ದು. ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಒಂದು ಸಾರಿ ಹೇಳಿದ್ದ ಅವನು, ರಾಜಕೀಯಕ್ಕೆ ಬಂದ್ಬಿಡ್ಲಿ, ಮುಖ್ಯಮಂತ್ರಿ ಆಗಲಿ ಅಂತ. ಏನಿದ್ರೆಲ್ಲ ಅರ್ಥ? ಇದನ್ನೆಲ್ಲ ಸಹಿಸ್ಕೊಂಡು ಇವ್ರು 3 ಜನ ಒಕ್ಕಲಿಗರ ಲೀಡರ್ಗಳು ಒಪ್ಕೋತಾರೆ ಅಂದರೆ ಇವರು ಒಕ್ಕಲಿಗರ ಸಮಾಜದ ಓಟ್ ಬೇಕು, ಒಕ್ಕಲಿಗರ ಸಮಾಜದ ಸಪೋರ್ಟ್ ಬೇಕು. ಇಂಥ ವಿಚಾರ ಬಂದಾಗ ಇವರು ಮುನಿರತ್ನ ಪರಗೆ. ನಮಗೆ ಒಕ್ಕಲಿಗರು ಸಮಾಜ, ನಾವು ಓಟ್ ಕೊಟ್ಟವ್ರೆ, ಓಟ್ ಕೊಟ್ಟಿಲ್ಲ, ನಮಗೆ ತಿರಸ್ಕರಿಸವ್ರೆ, ನಮಗೆ ಭಾಗ ಮಾಡವ್ರೆ ಅಂತ ನೋಡಲ್ಲ ನಾವು. ಈಗ ರೂರಲ್ಲೂ ಸೋತೋ, ಮಂಡ್ಯದಲ್ಲೂ ಸೋತೋ, ನಾವು ಸಮಾಜ ಯಾವತ್ತೂ ಬಿಟ್ಕೊಡಕ್ಕೆ ತಯಾರಿಲ್ಲ. ಅಥವಾ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಮಠವನ್ನು ನಾವು ಯಾವತ್ತೂ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಇವ್ರದ್ದು ಏನು ಉದ್ದೇಶ ಅಂತಲೇ ಅರ್ಥ ಆಗಲ್ಲ. ತಕ್ಷಣ ನಮ್ಮ ಸಿ ಟಿ ರವಿಯವರು, ಅಶೋಕರು, ಎಚ್ ಡಿ ಕುಮಾರಸ್ವಾಮಿ ಅವರು ವಿಷಾದ ವ್ಯಕ್ತಪಡಿಸಬೇಕು. ಇದ್ರ ಬಗ್ಗೆ ಅವರು ಮುಖ್ಯಮಂತ್ರಿಗಳ ಆದೇಶದ ಕ್ರಮ ಇಲಾಖೆಯಲ್ಲಿ ತಗೊಳ್ತಕ್ಕಂಥದ್ದು ಒಂದು ಕಡೆ ಆದರೆ, ಅವ್ರ ಪಾರ್ಟಿನಲ್ಲಿ BJP ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ಒಂದು ನಿಮಿಷ ಹೇಳ್ಬಿಡ್ತೀನಿ, ಒಂದು ನಿಮಿಷ ಹೇಳ್ತೀನಿ. BJP ಮೇಲೆ ಏನು ಮಾತೆತ್ತಿರ ಅಮಿತ್ ಶಾ ಹತ್ರ ಹೋಯ್ತಾರೆ, ಮಾತೆತ್ತರೆ ಮೋದಿ ಹತ್ರ ಹೋಯ್ತಾರೆ, ಅದು ಇದು ಅಂತಾರಲ್ಲ ಕುಮಾರಸ್ವಾಮಿಯವರು. ಇವ್ರು 3 ಜನ ಜಾಯಿಂಟ್ ಆಗಿ, ಇವರು ಮಾಜಿ ಜನರಲ್ ಸೆಕ್ರೆಟರಿ MLC ಇದ್ದಾರೆ, ಅವರು ವಿರೋಧ ಪಕ್ಷ ನಾಯಕರು, 3 ಜನ ಸೇರಿ ಅಮಿತ್ ಶಾ ಹತ್ರ, ಮೋದಿ ಹತ್ರ ಹೋಗಿ ಇವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಒತ್ತಾಯ ಮಾಡಬೇಕು. ಇಲ್ಲದೆ ಇದ್ದರೆ ಇವರು ಸಮಾಜ ವಿರೋಧಿ ಘಾತಕರು ಅಂತೇಳಿ ಸಮಾಜ ತೀರ್ಮಾನ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.